ಕರುವ ನಂತರ ಒಂದು ಲಾಂಗ್ ಗ್ಯಾಪ್ ತಗೊಂಡು ಛೂ ಮಂತರ್ ಮೂಲಕ ನಿರ್ದೇಶಕ ನವನೀತ್ ಅವರು ವಾಪಸ್ಸಾಗಿದ್ದಾರೆ. ಶರಣ್ ನಟನೆಯ ಹಾರರ್ ಜಾನರ್ನ ಛೂ ಮಂತರ್ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಮೆಚ್ಚುಗೆ ಗಳಿಸ್ತಾ ಇದೆ. ಕನ್ನಡದ ದಿ ಬೆಸ್ಟ್ ಹಾರರ್ ಮೂವಿ ಎಂಬ ಪ್ರಶಂಸೆಗೆ ಕೂಡ ಪಾತ್ರವಾಗ್ತಾ ಇದೆ. ಈ ಸಿನಿಮಾದಲ್ಲಿ ಶರಣ್ ದೆವ್ವ ಓಡಿಸೋದ್ರಲ್ಲಿ ನಿಸ್ಸೀಮರಾಗಿದ್ರು. ಅಲ್ಲದೆ ಒಂದು ಮನೆಯ ವಾತಾವರಣ ಗಮನಿಸಿ ಅಲ್ಲಿ ದೆವ್ವ ಇದೆಯೋ ಇಲ್ವೋ ಅಂತ ಶರಣ್ ಅಂಡ್ ಗ್ಯಾಂಗ್ ಫೈಂಡ್ ಔಟ್ ಮಾಡ್ತಾ ಇರುತ್ತೆ. ಈ ನಡುವೆ ನಿಧಿಯ ಆಸೆಗೆ ಮಾರ್ಗನ್ ಹೌಸ್ ಎಂಬ ಬಂಗಲೆಗೆ ಎಂಟ್ರಿ ಕೊಡುತ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಸಿನಿಮಾದ ಒನ್ಲೈನ್ ಸ್ಟೋರಿ. ನಿರ್ದೇಶಕರು 2 ಟೈಮ್ ಲೈನ್ ನಲ್ಲಿ ಕತೆ ಹೇಳಿದ್ದಾರೆ. ಈ ಮನೆಗೂ ಶರಣ್ ಅವರಿಗೂ ಇರುವ ಕನೆಕ್ಷನ್ ಏನು ಅನ್ನುವ ವಿಚಾರಗಳನ್ನು ನಿರ್ದೇಶಕರು ಹಂತ ಹಂತವಾಗಿ ತೆರೆದಿಡುತ್ತಾ ಹೋಗುತ್ತಾರೆ. ಸಾಕಷ್ಟು ಟ್ವಿಸ್ಟ್ ಮತ್ತು ಟರ್ನ್ ಗಳನ್ನು ಹಂತ ಹಂತವಾಗಿ ಈ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ಇಂಟರ್ವಲ್ ಬ್ಲಾಕ್ ಚೆನ್ನಾಗಿತ್ತು, ಒಳ್ಳೆಯ ಥ್ರಿಲ್ ಕೊಡುತ್ತೆ. ಸೀನ್ ಗಳನ್ನು ಪೇಪರ್ಗೆ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಚೇಂಜ್ ಓವರ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಚಿತ್ರದ ತುಂಬಾ ಪಾಸಿಟಿವ್ ಅಂಶಗಳಿವೆ, ಎಲ್ಲೂ ಬೋರ್ ಹೊಡಿಸೋದಿಲ್ಲ. ಚಿತ್ರಕ್ಕೆ ಬಳಸಿರುವ ವಿಎಫ್ಎಕ್ಸ್ ಗಳು, ವಿಜುವಲ್ ಕ್ವಾಲಿಟಿಗಳು ಚೆನ್ನಾಗಿದ್ವು. ಇನ್ನು ಚಿತ್ರದ ಮೇನ್ ಹೈಲೈಟ್ ಅಂದ್ರೆ ಚಿತ್ರದ ಬಿಜಿಎಂ ಮತ್ತು ಸೌಂಡಿಂಗ್. ಕೆಲವು ಸೀನ್ ಗಳಲ್ಲಿ ಒಳ್ಳೆ ವೈಬ್ರೇಟ್ ಕೊಡುತ್ತೆ. ಚಿತ್ರ ತಾಂತ್ರಿಕವಾಗಿ ಶ್ರೀಮಂತವಾಗಿದೆ. ಇನ್ನು ಶರಣ್ ರವರು ಪರ್ಫಾರ್ಮೆನ್ಸ್ ನಲ್ಲಿ ಒಳ್ಳೆ ಅಂಕ ಗಳಿಸಿದ್ದಾರೆ. ಗಂಭೀರ ಮತ್ತು ಹಾಸ್ಯ ಎರಡನ್ನೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರ ಡಿಫರೆಂಟ್ ಶೇಡ್ಗಳು ಇಲ್ಲಿ ಗಮನ ಸೆಳೆಯುತ್ತೆ. ಸಿನಿಮಾನ ಒಂದು ರೇಂಜ್ಗೆ ಲಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಜೊತೆಗೆ ಶರಣ್ ಹಾಗೂ ಚಿಕ್ಕಣ್ಣ ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗಿದೆ. ಪಂಚ್ ಡೈಲಾಗ್ ಇರಬಹುದು, ಕಾಮಿಡಿಗಳು ಇಲ್ಲಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಹ ಕಲಾವಿದರಾದ ಮೇಘನಾ ಗಾಂವ್ಕರ್, ಪ್ರಭು ಮುನ್ಕೂರ್, ರಜನಿ ಭಾರದ್ವಾಜ್ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಇಲ್ಲಿ ಅದಿತಿ ಪ್ರಭುದೇವ ಪಾತ್ರಕ್ಕೆ ತಕ್ಕಮಟ್ಟಿನ ಇಂಪಾರ್ಟೆನ್ಸ್ ಇತ್ತು. ಜೊತೆಗೆ ಅವರ ಪರ್ಫಾರ್ಮೆನ್ಸ್ಗೆ ಇಲ್ಲಿ ಸ್ಪೇಸ್ ಇತ್ತು. ಒಟ್ಟಿನಲ್ಲಿ ಗಟ್ಟಿ ಕಥೆ, ನಿರೂಪಣೆ ಹಾಗೂ ಅದಕ್ಕೆ ತಕ್ಕದಾದ ಹಿನ್ನೆಲೆ ಸಂಗೀತದಿಂದ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ನಿರ್ದೇಶಕ ನವನೀತ್ ಅವರು ಯಶಸ್ವಿಯಾಗಿದ್ದಾರೆ. ಪ್ರತಿಯೊಂದು ಫ್ರೇಮ್ ನ ರಿಚ್ ಆಗಿ ತೋರಿಸಿದ್ದಾರೆ. ಕೆಲವೊಂದು ಕಡೆ ಬಾಲಿವುಡ್ ಸಿನಿಮಾ ನೋಡ್ತಿದ್ದೀವಾ ಅನ್ನೋ ರೀತಿ ಫೀಲ್ ಕೊಟ್ಟಿದ್ದಾರೆ. ಚಿತ್ರ ಎಲ್ಲ ವಿಭಾಗಗಳಿಂದಲೂ ಗೆದ್ದಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಹೊಸ ವರ್ಷಕ್ಕೆ ಛೂ ಮಂತರ್ ಮೂಲಕ ಭರ್ಜರಿ ಆರಂಭವಂತೂ ಪಡೆದಿದೆ.